ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ 30 ಇಂಚಿಂದು ಬ್ಲೌಸ್ ಕಟ್ಟಿಂಗು ಏನು ಮಾಡಿದೆ, ಅದಕ್ಕೆ ನಾನೀಗ ಸ್ಲೀವ್ ಕಟ್ಟಿಂಗು ಮಾಡ್ತಾ ಇದ್ದೀನಿ. ಸೊ ಅವರು ಈ ಸಲ 9 ಇಂಚ್ ಬದಲು 7 ಇಂಚಿಂದು ಸ್ಲೀವ್ ಕಟ್ಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಆರ್ಮೋಲ್ ಎಲ್ಲ ಅಷ್ಟೇ ಇರುತ್ತೆ. ಸೊ ಈ ಆರ್ಮೋಲ್ ಅಳತೆ ಏನಿದೆ ಇದ್ರ ಪ್ರಕಾರ ನಾವೀಗ ಸ್ಲೀವ್ ಕಟ್ಟಿಂಗು ಮಾಡೋಣ. ಮತ್ತು ಅವರ ಒಂದು ಸ್ಲೀವ್ ರೌಂಡು 9 ಇಂಚ್ ಇಟ್ಟಾಗ 4.25 ಬರುತ್ತೆ. ಅದನ್ನು ನಾವು 7 ಇಂಚ್ ಇಟ್ಟಾಗ ಎಷ್ಟಕ್ಕೆ ಇಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಈಗ ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲು ನಾವೀಗ ಸ್ಲೀವ್ ಲೆಂತ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಅವ್ರು ಹೇಳಿರೋದೀಗ ರೆಡಿ 7 ಇಂಚ್ ಬೇಕು ಅಂತ. 7 ಇಂಚಿಗೆ ನಾವು 1 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ 8 ಇಂಚ್ ಆಗುತ್ತೆ. ಸೊ ಈಗ 8 ಇಂಚಿಗೆ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೊಬೇಕು. ಕೆಳಗಡೆ ಸಮ ಕಟ್ಟಿಂಗ್ ಇರಬೇಕು. ಸೊ ಈಗ ಇಲ್ಲಿ ಒಂದು ಲೈನನ್ನು ಹಾಕೋಬೇಕು. ಸೊ ಕೆಲವೊಂದ್ಸಲಿ ಉದ್ದ ತೋಡಿ ಇಟ್ಕೊತಾರೆ, ಕೆಲವೊಂದ್ಸಲಿ ಗಿಡ್ಡ ಇಟ್ಕೊತಾರೆ, ಕೆಲವರು ಮತ್ತು ಮೀಡಿಯಮ್ ಸೈಜಿಂದು ಇಟ್ಕೊತಾರೆ. ಸೊ ಈ ರೀತಿ ವೇರಿಯೇಷನ್ ಮಾಡ್ಕೊತಾ ಇರ್ತಾರೆ ಅವರ ಒಂದು ಇಷ್ಟದ ಪ್ರಕಾರ. ಹಾಗಾಗಿ ಈಗ 9 ಇಂಚಿಂದು ಅಳತೆ ಬ್ಲೌಸ್ ಇದೆ ನಮಗೆ, ಹಾಗಾಗಿ 9 ಇಂಚ್ ಅಂತ ಬರ್ಕೊಂಡಿದ್ದೆ. ಬಟ್ ಅವ್ರು ಹೇಳಿರೋದೀಗ 7 ಇಂಚಿಗೆ ಮಾಡಬೇಕು ಅಂತ. ಸೊ ನಾನೀಗ 1 ಇಂಚ್ ಆ್ಯಡ್ ಮಾಡಿ 8 ಇಂಚು ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಕೆಳಗಡೆ ಆರ್ಮ್ ಏನು ಇದು ಬರುತ್ತಲ್ವ ರೌಂಡು, ಇಲ್ಲಿ 4.25 ಇದೆ. ಸೊ ನಾವು ಬರ್ತಾ ಬರ್ತಾ ಮೇಲಕ್ಕೆ ಬಂದಾಗ ಇಲ್ಲಿ 2 ಇಂಚು ಕಡಿಮೆ ಆಗಿದೆ. 2 ಇಂಚಿಂದ ನಾವು ಕಾಲು ಇಂಚು ಅಂದರೆ ಅರ್ಧ ಇಂಚು ಇಡಬೇಕಾಗುತ್ತೆ. ಯಾಕಂದರೆ ಬರ್ತಾ ಬರ್ತಾ ಮೇಲೆ ಅಗಲ ಬರ್ತಾ ಹೋಗುತ್ತೆ. ತೋಳು ಅನ್ನೋದು ಸೈಜು ಅಗಲ ಬರ್ತಾ ಹೋಗುತ್ತೆ, ಕೆಳಗಡೆ ಹೋಗ್ತಾ ಹೋಗ್ತಾ ಅಗಲ ಅನ್ನೋದು ಕಡಿಮೆ ಬರ್ತಾ ಹೋಗುತ್ತೆ. ಹಾಗಾಗಿ 4.25ಗೆ ಅರ್ಧ ಇಂಚ್ ಸೇರಿಸಿ 5 ಇಂಚ್ ಇಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮಾರ್ಜಿನ್ನು 2 ಇಂಚ್ ಬಿಟ್ಟಿದೆ, 2 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಡೌನಿಂಗ್ ಮಾಡೋದು ಎಷ್ಟು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ 7 ಇಂಚು ಇಟ್ಟಾಗ ನಾವು ಇಲ್ಲಿ 8 ಇಂಚ್ ಇಟ್ಟಿದ್ದೀವಲ್ವ, ಅದರಲ್ಲಿ ಅರ್ಧನ ನಾವು ಮಾಡ್ಕೋಬೇಕು. ಅರ್ಧ ಅಂದರೆ 4 ಇಂಚ್ ಬರುತ್ತೆ. 4 ಇಂಚಿಗೆ ನಾವು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ಸೊ 8 ಇಂಚ್ವರೆಗೂ ನೀವು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ 9 ಇಂಚು 10 ಇಂಚು ಈ ಥರ ಇದ್ದರೆ ನಾವು 10ಇಂದ ಡಿವೈಡೆಡ್ ಮಾಡ್ಕೊಬೇಕು. ಯಾವುದು ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ ಅಪ್ಪರ್ ಚೆಸ್ಟ್, ಅದನ್ನು 4ರಿಂದ ಡಿವೈಡೆಡ್ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಇಡಬೇಕು. ಸೊ ಈಗ ನಾನು ಅರ್ಧಕ್ಕರ್ಧ ಇಳಿಸಿದ್ದೀನಿ ಇಲ್ಲಿ. ನೆಕ್ಸ್ಟು ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ತುಂಬ ತೆಳ್ಳ ಇದ್ದಾರೆ ಅಂದರೆ 2 ಇಂಚ್ವರೆಗೂ ಸಾಕಾಗತ್ತೆ. ನಾನಿಲ್ಲಿ 2 ಇಂಚ್ ಇಟ್ಕೊತಾ ಇದ್ದೀನಿ. ಸೊ ಈಗ ಇಲ್ಲಿ ಲೈನ್ ಏನು ಬಂದಿದೆ, ಈ ಲೈನಿಗೆ ನಾವು ಆರ್ಮ್ ಹೋಲ್ ಏನಿದೆ ಅದು ಅಷ್ಟೇ ಬರುತ್ತೆ. ಸೊ ಇಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಆರ್ಮ್ ಹೋಲ್ ಎಷ್ಟಿತ್ತು ಅಂದರೆ 7.25. ಸೊ ಈಗ ನಾವು 7.25 ಅಂದರೆ ಅಲ್ಲಿ ಅರ್ಧ ಕಡಿಮೆ ಮಾಡ್ಕೋಬೇಕು. ಅರ್ಧ ಅಂದರೆ 7 ಇಂಚ್ ಬರುತ್ತೆ. ಸೊ ಇಲ್ಲಿ ಗೆರೆ ಏನು ಬಂದಿದೆ, ಈ ಒಂದು ಗೆರೆಯಿಂದ ಇಲ್ಲಿ ಗೆರೆಗೆ ನಾವು ಇಟ್ಕೋಬೇಕು. ನೋಡಿ ಈ ರೀತಿ 7 ಇಂಚು, ಅರ್ಧ ಇಂಚ್ ಯಾವಾಗಲೂ ಲೆಸ್ ಮಾಡ್ಕೋಬೇಕು. ಇಲ್ಲಿ 7 ಇಂಚು ಮತ್ತು ಇಲ್ಲಿಗೆ ಪಾಯಿಂಟ್ ನೋಡಿ ಈ ರೀತಿ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಇಲ್ಲಿ ಪಾಯಿಂಟ್ ಸಿಕ್ಕ ಮೇಲೆ ನಾವು ಇಲ್ಲಿ ಶೇಪನ್ನು ಕೊಡಬೇಕು. ಶೇಪ್ ಕೊಡೋದು ಗೊತ್ತಾಗಲಿಲ್ಲ ಅಂದರೆ ನೀವು ಫಸ್ಟು ಈ ರೀತಿ ಲೈನನ್ನು ಹಾಕೊಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಆಮೇಲೆ ಇಲ್ಲಿ ಕಾರ್ನರ್ ಏನು ಬಂದಿದೆ ಇದಕ್ಕೆ ನಾವು ಈ ರೀತಿ ಶೇಪನ್ನು ತೆಗೆದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಮಡ್ಚೊಲಿಯೋಕ್ಕೆ ಅರ್ಧ ಇಂಚು ಹೋಗುತ್ತೆ. ಬೇಕಾದರೆ ನೀವು ಡೈರೆಕ್ಟ್ ಮಡ್ಚೊಲಿಯೋದಾದರೆ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ. ಈಗ ಇಲ್ಲಿಂದನೂ ಕೂಡ 2 ಇಂಚು ಮಾರ್ಜಿನ್ ಬಿಡಬೇಕು. ಕೆಳಗಡೆ 2 ಇಂಚ್ ಬಿಟ್ಟಿದ್ರಲ್ವ, ಮೇಲೂ ಮಾರ್ಜಿನ್ ಬಿಡಬೇಕು 2 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು. ಕೆಳಗಡೆ ಡಾಟು, ಮೇಲುಗಡೆ ಡಾಟು ಈ ರೀತಿ. ಮತ್ತು ಇಲ್ಲಿ ಶೇಪು ಈ ರೀತಿ ಕೆಳಗಡೆ ಹೋಗುತ್ತೆ. ಸೊ ಈ ರೀತಿ ಕೆಳಗಡೆ ಬರುತ್ತೆ ಅಂದರೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆನೆ ಶೇಪು ಕೊಟ್ಕೋಬೋದು. ಈ ರೀತಿ 1/4 ಇಂಚು 3/4ಗೆ ಮಾಡ್ಕೊಂಡು ಬೇಕಿದ್ರೆ ಈ ರೀತಿ 4 ಇಂಚಿಗೆ ಈ ರೀತಿ ಬಂದರೆ ಇದು ಸರಿಯಾಗತ್ತೆ ನೋಡಿ. ಈಗ ಒಳಗಡೆ ಶೇಪು ಅಷ್ಟೇ. ಇದು ಇಲ್ಲಿಂದ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು ಗ್ಯಾಪ್ ಕೊಟ್ಕೊಂಡು ನಾವು ಇಲ್ಲಿ ಅರ್ಧ ಇಂಚು ಅಥವಾ 1/4 ಇಂಚು
ಶಾರ್ಟ್ ಆದಂಗೆಲ್ಲ ನೀವು ಈ ಒಂದು ವಿಡ್ತ್ ಏನಿದೆ ಇದನ್ನು ಕಡಿಮೆ ಮಾಡ್ಕೋಬೇಕು ನೋಡಿ. ಈ ರೀತಿ ಶೇಪನ್ನು ಕೊಡಬೇಕು. ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಹೊರಗಡೆ ಶೇಪ್ ಏನಿದೆ ಅದನ್ನು ಫಸ್ಟು ಕಟ್ ಮಾಡ್ಕೊಬೇಕು, ಆಮೇಲೆ ನೀವು ಫ್ರಂಟ್ ಸೈಡಿಂದು ಕಟಿಂಗ್ ಅನ್ನೋದು ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಆಮೇಲೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಫ್ರಂಟ್ ಸೈಡ್ ಯಾವ್ದು ಬರುತ್ತೆ, ಬ್ಯಾಕ್ ಸೈಡ್ ಯಾವ್ದು ಬರುತ್ತೆ, ಅದನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾವಿಲ್ಲಿ ಇಂಟು ಮಾರ್ಕ್ ಹಾಕ್ಕೊತೀವಿ, ಬ್ಯಾಕ್ ಸೈಡಿಂದಕ್ಕೆ ಮತ್ತು ಫ್ರಂಟ್ ಸೈಡ್ ಎರಡದಕ್ಕೂ ಇಂಟು ಸೈಡ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ಬಿಟ್ಟು ಚಿಹ್ನೆನ ಹೊಲಿತೀವಿ. ಅವಾಗ ಯಾವುದೇ ರೀತಿ ಮಿಸ್ಟೇಕು ಆಗೋದಿಲ್ಲ. ಶೇಪ್ ಅನ್ನೋದು ಇಲ್ಲಿ 4 ಇಂಚಿಗೆ ಈ ರೀತಿ ಬರುತ್ತೆ. ಹಾಗಾಗಿ ಒಂದು 1/4 ಇಂಚು ಮೇಲಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ಶೇಪನ್ನು ತೆಗೆದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಎಳ್ದಂಗೆ ಆಗಲ್ಲ, ಈ ರೀತಿ ಇದ್ದರೆ ಎಳೆಯೋದು ಬರಲ್ಲ. ಸೊ ಇದೇ ಮೆಥಡಲ್ಲೇ ನೀವು ಬೇರೆ ಬೇರೆ ಸ್ಲೀವ್ ಕಟ್ಟಿಂಗು ಮಾಡ್ಬೋದು. ಅದು ತುಂಬ ಲಾಂಗ್ ಸ್ಲೀವ್ 14 ಇಂಚು 15 ಇಂಚು ಎಲ್ಲ ಇಟ್ಕೊತಾರಲ್ಲ, ಅದಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದು ಕೂಡ ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.